ಕೊಬ್ಬೆಲ್ಲ ಕರಗಿ ಕಣ್ಣೀರಾಗಿ ಸುರಿತಾ ಇದ್ರೆ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ನಾವು ಕೊಟ್ಟಿರೋ ಏಟು ಮಾಮೂಲಿ ಏಟ್ ಅಲ್ವಲ್ಲ, ಅಳದೆ ಇನ್ನೇನ್ ಮಾಡ್ತಾಳೆ? ಎಷ್ಟೇ ಧೈರ್ಯವಂತರಾದ್ರೂ ಎಷ್ಟೇ ಶಕ್ತಿವಂತರಾದ್ರೂ ಸಾವು ಅಂದ್ರೆ ಭಯ ಪಡ್ಬೇಕಾದ್ದೆ. ನಿಜ ಅಲ್ವಾ? ಇಲ್ಲ, ಸಾವು ಅನ್ನೋದು ಯಾರನ್ನ ಬೇಕಾದ್ರೂ ಹೆದರಿಸಬಹುದು, ನನ್ನನ್ ಮಾತ್ರ ಏನೂ ಮಾಡಕ್ಕಾಗಲ್ಲ. ಸಾವೇ ನನ್ನ ಹತ್ರ ಬರೋಕೆ ಭಯ ಪಡುತ್ತೆ. ಅಂದ್ರೆ ನಿನಗ್ ಸಾವಿಲ್ವಾ? ಇದೆ, ಆದ್ರೆ ಆ ಸಾವನ್ನ ಗೆಲ್ಲೋಕೆ ನಾನಿಲ್ಲಿಗೆ ಬಂದಿದ್ದೀನಿ. ಏನು, ಸಾವನ್ ಗೆಲ್ತೀಯಾ? ಹೌದು, ಸಾವಿಗೆ ಶರಣಾಗದೆ ಚಿರಂಜೀವಿಯಾಗಿ ಬದುಕಬೇಕು ಅನ್ಕೊಂಡಿದ್ದೀನಿ. ಅದು ನನ್ನ ಉದ್ದೇಶ, ಆಸೆ ಅಲ್ಲ. ಅದೇ ನನ್ನ ಧ್ಯೇಯ, ನನ್ನ ಆಸೆ. ಇದನ್ನ ಆಸೆ ಅನ್ನಲ್ಲ, ಅತಿ ಆಸೆ ಅಂತಾರೆ. ಮನುಷ್ಯ ಆಗ್ಲಿ ಮಹಾನುಭಾವ ಆಗ್ಲಿ ಹುಟ್ಟಿರೋ ಪ್ರತಿಯೊಬ್ರು ಸಾಯ್ಲೇಬೇಕು. ನೀನದ್ರ ಬಗ್ಗೆ ಹುಚ್ಚು ಕನ್ಸು ಕಾಣ್ತಾ ಇದ್ಯಾ? ಹುಚ್ಚು ಕನ್ಸು ಕಾಣೋದಿಕ್ಕೆ ನನ್ನನ್ನೇನು ನಿನ್ ಹಾಗೆ ಮಾಮೂಲಿ ಮನುಷ್ಯಳು ಅನ್ಕೊಂಡಿದ್ಯಾ? ಉಪಾಸನೆಯಿಂದ ಅಮ್ಮನವ್ರ ವರದಿಂದ ಹುಟ್ಟಿರೋಳು. ಅಸಾಧ್ಯಗಳನ್ನ ಸಾಧ್ಯ ಆಗಿಸೋ ಮಹಿಮೆ, ಶಕ್ತಿ ಇರೋಳು. ಏನೇ ನಡೆದ್ರು, ಯಾರೇ ಅಡ್ಡ ಬಂದ್ರು ಸರಿ, ಆ ದೇವಸ್ಥಾನಕ್ಕೆ ಹೋಗ್ತೀನಿ, ಸಾವನ್ನ ಗೆಲ್ತೀನಿ. ನನ್ನನ್ನು ಯಾರು ತಡೆಯೋಕ್ಕಾಗಲ್ಲ. ನಾನು ಸಾವನ್ನ ಗೆಲ್ತೀನಿ, ಗೆಲ್ತೀನಿ, ಸಾವನ್ನ ಗೆಲ್ತೀನಿ, ಗೆಲ್ತೀನಿ, ಸಾವನ್ನ ಗೆಲ್ತೀನಿ. ಏನಿದು ದೇವನೇ ವಿಧಿಯಾಟವೇ, ಏನಿದು ದೇವನೇ ವಿಧಿಯಾಟವೇ. ಮೇಲು ಕೀಳು ನೋಡೋದಿಲ್ಲ, ಕಷ್ಟ ನಷ್ಟವು ಬಾಳು ಎಂದು ಬೇವು ಬೆಲ್ಲ, ಇಲ್ಲಿ ಸ್ವರ್ಗವು. ಯಾರಾದರೇನು ವಿಧಿಯ ಕಣ್ಣು ಬಿಡದು ಯಾರನು, ಏನಿದ್ದರೇನು ಎಲ್ಲ ಮಣ್ಣು ನುಂಗು ನೋವನು. ಇದ್ದೋರು ಗುಡಿಯೊಳಗೆ, ಇರದೋರು ಆಚೆಗೆ. ಏನಿದು ದೇವನೇ ವಿಧಿಯಾಟವೇ, ಏನಿದು ದೇವನೇ ವಿಧಿಯಾಟವೇ. ಏನಿದು ದೇವನೇ ವಿಧಿಯಾಟ. ಅಮ್ಮವ್ರೆ, ಹಣೆ ಬರನ ಯಾರು ಬದಲಾಯಿಸಕ್ಕಾಗಕ್ಕಿಲ್ಲ. ನೀವೇನು ಬೇಜಾರು ಮಾಡ್ಕೋಬೇಡಿ. ಅನ್ಕೊಂಡಿದ್ ನಡೆಯುತ್ತೆ ಅಂತ, ಅಣ್ಣ ಸಿಗ್ತಾನೆ ಅಂತ ಹುತ್ತಕ್ ಹಾಲೇರಿ ಅಂದ್ರಿ ಎರ್ದೆ. ತುಳಸಿ ಕಟ್ಟೆಗೆ ಪೂಜೆ ಮಾಡಿ ಅಂದ್ರು ಮಾಡ್ದೆ, ಮುತ್ತೈದರಿಗೆ ಬಾಗಿನ ಕೊಡು ಅಂದ್ರು ಕೊಟ್ಟೆ, ಜೋಳ್ಗೆ ಹಿಡ್ದು ಭಿಕ್ಷೆ ಬೇಡು ಅಂದ್ರು ಬೇಡ್ದೆ. ನೀನು ಅಜ್ಜಿ ಕಣಿ ಹೇಳೋಳು, ಯಾರೇನ್ ಹೇಳಿದ್ರು ಮಾಡ್ದೆ.
ಏನ್ ಮಾಡಿದ್ರು ಎಷ್ಟ್ ಮಾಡಿದ್ರು ನನ್ ಕರ್ಮ ಹೀಗ್ ಕಾಡುತ್ತೆ ಅಂತ ನಂಗೇನ್ ಗೊತ್ತಿತ್ತು. ಹೀಗೆಲ್ಲ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಭೈರವಿ ಅವ್ರೆ, ಹೋದವ್ರನ್ನ ಯಾರು ಮತ್ತೆ ಕರ್ಕೊಂಬರಕ್ಕಾಗಲ್ಲ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್. ದೇವ್ರು ದೇವತೆಗಳು ಅಂತ ಇದ್ರೆ ಈ ತರ ಕರುಣೆ ಇಲ್ದರೋರ್ ತರ ಇರ್ತಾರ? ದೇವ್ರು ಅಂದ್ರೆ ನಂಬಿಕೆ ಇಲ್ದದ್ ನಾನು, ಆಮೇಲೆ ಇದನ್ನೆಲ್ಲ ನಾನು ನಂಬ್ದೆ. ಮನುಷ್ಯರ ಕೈಲಿ ಆಗದೆ ಇದ್ದದನ್ನ ಅವ್ರು ಮಾಡ್ತಾರೆ ಅಂತ ನಂಬ್ದೆ. ನನ್ನ ನಂಬಿಕೆ ನನ್ನ ಆಸೆ ಸುಳ್ಳಾಗೋಯ್ತೆ ಹೊರತು ಈಗ ನಡೆದಿದ್ದೇನು? ಅವತ್ತು ಹುತ್ತದಿಂದ ಹಾವು ಬಂದು ಬೊಟ್ಟಿಟ್ಟು ಅದ್ಗೆ ಮಾಂಗಲ್ಯಕ್ಕೆ ಆಶೀರ್ವಾದ ಮಾಡಿತ್ತು. ಇವತ್ತು ಆ ಹಾವೇ ನಮ್ಮ ಅಣ್ಣನ ಸಾಯಿಸಿದೆ ಅಂತಿದ್ದಾರೆ. ಯಾವ್ದು ನಿಜನೋ ಯಾವ್ದು ಸುಳ್ಳೋ ಅರ್ಥ ಆಗ್ತಿಲ್ಲ. ಯಾರ್ ಮಾತ್ ನಂಬೇಕೋ ಯಾರ್ ಮಾತ್ ನಂಬಾರ್ದು ಅರ್ಥ ಆಗ್ತಿಲ್ಲ. ನೀವು ಕಣ್ಣಾರೆ ಏನ್ ನೋಡಿವ್ರು ಅದನ್ನೇ ನಂಬಿ ಅಮ್ಮವ್ರೆ. ಕಣ್ಣಾರೆ ನೋಡಿದ್ದು ಕೂಡ ನಿಜನೋ ಭ್ರಮೇನೋ ಅಂತ ಅರ್ಥ ಆಗ್ತಿಲ್ಲ ಮಲ್ಲಿ. ನಾನು ಅಣ್ಣನ ಯಾರೋ ಸಾಯಿಸಿರೋ ಹಾಗೆ ವಿಡಿಯೋ ನೋಡ್ದೆ. ಇವಾಗ ಅಣ್ಣಂಗೆ ಹಾವು ಕಚ್ಚಿರೋ ತರ ಸತ್ತಿರೋದನ್ನ ನೋಡ್ತಾ ಇದ್ದೀನಿ. ನನ್ ಕಣ್ಣು ನನಗ್ ಮೋಸ ಮಾಡ್ತಿದ್ಯಾ? ಇನ್ನೇನಾದ್ರೂ ಮಾಯೆ ನಡೀತಿದ್ಯೋ? ನೋಡಿ ಅಮ್ಮವ್ರೆ, ನೀವು ನಿಮ್ಮ ಮನೆ ದೇವ್ರ ನಾಗದೇವತೆನ ಅನುಮಾನಿಸಿದ್ರೆ ನೀವು ನಿಮ್ಮ ಅಣ್ಣನ ಅನುಮಾನಿಸ್ದಂಗೆ. ದೇವಸ್ಥಾನನ ರಕ್ಷಣೆ ಮಾಡೋ ಅವುಗಳು ಕಾರಣನೇ ಇಲ್ಲದೆ ಹೆಂಗ್ ಮನುಷ್ಯನ ಸಾಯಿಸ್ತವೆ ಹೇಳಿ? ಯಾರಾದ್ರೂ ಆ ಗುಡಿ ಒಳಕ್ಕೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡಿದ್ರೇನೆ ಸಾಯಿಸುತ್ತೆ. ಅಂದ್ರೆ ನಿಮ್ಮ ಅಣ್ಣವರು ಗುಡಿ ಒಳಕ್ಕೆ ಅಷ್ಟು ರಹಸ್ಯವಾಗಿ ಯಾಕೆ ಹೋಯ್ತಾರೆ ಹೇಳಿ ಅಮ್ಮವ್ರೆ? ನಿಮ್ಮ ಅಣ್ಣವರು ದೇವಸ್ಥಾನಕ್ಕೆ ಒಳಗಿರೋ ನಿಧಿಗೋಸ್ಕರ ಹೋಗೋ ಸ್ವಾರ್ಥಿ ಕೆಟ್ಟ ಮನ್ಸ ಅಲ್ಲ ಅಲ್ವಾ? ಹಂಗಿರುವಾಗ ದೇವಸ್ಥಾನದ ಒಳಗೆ ಯಾಕೆ ಹೋಗ್ಬೇಕು ಅನ್ಕೋತಾರ ಹೇಳಿ? ಹೇಳಿ. ತಂಗಾಯ್ತದೆ. ನೀವಿಂಗ್ ಅನ್ಕೊಂಡ್ರೆ ಯಾರೋ ಸಾಯಿಸಿರೋ ನಿಮ್ಮ ಅಣ್ಣನ್ನ ನೀವೇ ನಿಮ್ಮ ಅಣ್ಣಯ್ಯನ ಆತ್ಮನ್ ಸಾಯಿಸ್ದಂಗಾಯ್ತದೆ. ನೀವ್ ಹೇಳಿರೋ ಪ್ರಕಾರ ನಿಮ್ಮ ಅಣ್ಣಯ್ಯ ತುಂಬಾ ದೊಡ್ಡ ಮನ್ಸ. ಒಳ್ಳೆಯವರು ಸತ್ತೋದ್ರೂ
ಎಲ್ರ ಮನ್ಸಲ್ಲೂ ನೆನ್ಪಾಗಿ 10 ಕಾಲ ಬದುಕೇ ಇರ್ತಾರೆ. ನಿಮ್ಮ ಅಣ್ಣವರು ಹಂಗೆ ಬದುಕಿರ್ಲಿ ಬಿಡಿ. ಭೈರವಿ ಅವರೇ, ನೀವು ಹೀಗೆ ಅಳ್ತಾನೆ ಇದ್ರೆ ನಿಮ್ಮ ಅತ್ತಿಗೆನ, ಅಜ್ಜಿನ, ನಿಮ್ಮ ತಂದೆನ ಯಾರು ಸಮಾಧಾನ ಮಾಡ್ತಾರೆ ಹೇಳಿ? ಅವ್ರಿಗೀಗ ಧೈರ್ಯ ಹೇಳ್ಬೇಕಾಗಿರೋದು ನೀವೇ. ಹೇಗ್ ಧೈರ್ಯ ಹೇಳು ಅಂತ ಹೇಳ್ತೀಯ ಅರ್ಜುನ್? ನಿನ್ನೆವರೆಗೂ ನಮ್ಮಣ್ಣ ಬರ್ತಾನೆ ಅಂತ ನಂಬಿಕೆ ಇತ್ತು. ಇವತ್ತಲ್ಲ ಅಂದ್ರೆ ನಾಳೆನೂ ಬರ್ದೇ ಇದ್ರೆ ಇನ್ನೊಂದ್ ದಿವಸ ಬರ್ತಾನೆ ಅನ್ನೋ ನಂಬಿಕೆಯಲ್ಲಿದ್ದೆ. ಈಗ ಯಾವ ಆಸೆ ಇಟ್ಕೊಂಡು ಧೈರ್ಯ ಹೇಳಿ ಅರ್ಜುನ್? ನಮ್ ನಂಬಿಕೆ ಸುಳ್ಳಾಗೋಯ್ತು, ನಮ್ ಕನ್ಸು ಚೂರಾಗೋಯ್ತು. ಅವ್ರ ಆಸೆ ನಿರಾಸೆ ಆಗೋಯ್ತು. ಇವಾಗ ನಾನು ಏನೇ ಹೇಳಿದ್ರು ಅವ್ರ ನೋವು ಜಾಸ್ತಿ ಆಗುತ್ತೆ ಹೊರತು ಅದು ಧೈರ್ಯ ಹೇಳೋ ತರ ಆಗಲ್ಲ. ನೀವು ಹೇಳಿದ ನಿಜಾನೇ. ನಿಮ್ಮ ಸಂಕಟ ನನಗೂ ಅರ್ಥ ಆಗುತ್ತೆ. ಅವ್ರ ಆಸೆ ನಿರಾಸೆ ಆಗಿರ್ಬೋದು, ಆದ್ರೆ ನಿಮಗೂ ಒಂದು ಆಸೆ ಇದ್ದೇ ಇರುತ್ತಲ್ವಾ? ಆಸೆ ಎಲ್ರಿಗೂ ಇರುತ್ತೆ, ಆದ್ರೆ ಭರವಸೆ ಎಲ್ರಿಗೂ ಇರಲ್ಲ. ಆಸೆಗಿಂತ ಭರವಸೆನೇ ದೊಡ್ಡದು. ಭೈರವಿಯವರೇ, ನಿಮ್ಮಣ್ಣ ಅವ್ರಿಗೋಸ್ಕರ ಬದುಕಲಿಲ್ಲ, ತನ್ನವ್ರಿಗೋಸ್ಕರ ಬದುಕಲಿಲ್ಲ. ಎಲ್ರ ಕಷ್ಟಕ್ಕೂ ಆಗ್ಬೇಕು ಅನ್ನೋ ದೊಡ್ಡ ಭರವಸೆ ಇಟ್ಕೊಂಡು ಬದುಕಿದ್ರು. ಅದಕ್ಕೋಸ್ಕರನೇ ಕಷ್ಟ ಕೂಡ ಪಟ್ರು. ಕೊನೆಗೆ ಅವ್ರ ಪ್ರಾಣನೇ ಪಣವಾಗಿಟ್ಟು ಏನಾದ್ರೂ ಸಾಧಿಸ್ಬೇಕು ಅನ್ಕೊಂಡ್ರು. ನಿಮ್ಮಣ್ಣ ಡೈರಿಲಿ ಏನ್ ಬರ್ದಿದ್ರು ಅಂತ ಓದಿದ್ರಿ ಅಲ್ವಾ? ಅದನ್ನು ಓದಿದ ಮೇಲೂ ಅವ್ರ ಗುರಿ ಏನಿತ್ತು ಅಂತ ನಿಮಗೆ ಅರ್ಥ ಆಗ್ತಾ ಇಲ್ವಾ? ಅವರು ಸಾಧಿಸೋಕಾಗದೇ ಇರೋದನ್ನ ನೀವು ಸಾಧಿಸ್ತಿರೋ ಅನ್ನೋ ನಂಬಿಕೆಯಿಂದ ಅವ್ರಿಗೆ ಗೊತ್ತಿದ್ದ ರಹಸ್ಯನ ನಿಮ್ಮ ನಕ್ಷತ್ರದ ಹೆಸರಲ್ಲಿ ಮಂತ್ರಬಂಧನ ಮಾಡಿಸಿದ್ರು. ಅಂದ್ರೆ ಅವ್ರ ನಂಬಿಕೆನ ನೀವು ನಿಜ ಮಾಡಲೇಬೇಕಲ್ವಾ? ಅವ್ರ ಕನಸುಗಳನ್ನ ನೀವು ನಿಜ ಮಾಡಬೇಕು. ನಿಮ್ಮ ಆಸೆಗಳು ನಿಮಗೆ ಮಾತ್ರ ಉಪಯೋಗಕ್ಕೆ ಬರುತ್ತೆ, ಆದರೆ ನಿಮ್ಮ ಅಣ್ಣನ ಆಸೆಗಳನ್ನ ನೀವು ನಿಜ ಮಾಡಿದ್ರೆ ಅದು ಎಷ್ಟೋ ಜನರ ಉಪಯೋಗಕ್ಕೆ ಬರುತ್ತೆ. ನಿಮ್ಮ ಅಣ್ಣನ ಸಾಯಿಸಿ ಸಂತೋಷ ಪಡ್ತಾ ಇರೋರಿಗೆ ಜನಗಳ ಮನಸ್ಸಲ್ಲಿ ನಿಮ್ಮ ಅಣ್ಣ ಬದುಕೇ ಇದ್ದಾರೆ ಅಂತ ನಿಮ್ಮ ಸಾಧನೆ ಮುಖಾಂತರ ತೋರಿಸ್ಕೊಡಿ. ನೀವು ಮಾಡಬೇಕಾದ ಕೆಲಸ ಅದೇ ಭೈರವಿಯವರೇ, ಅದೇ.
ಹೋದ್ರು ಮಗನ್ ಥರನೇ ಇರೋ ನಿನ್ ಸೋದರಳಿಯ ಇದಾನಣ್ಣ, ನೊಂದ್ಕೋಬೇಡ ಅಣ್ಣ. ಮಾವ ನಾನಿದ್ದೀನಿ, ಏನು ಯೋಚನೆ ಮಾಡಬೇಡಿ ಮಾವ. ಭಾವ, ಸ್ವಲ್ಪ ಹೊತ್ತಲ್ಲಿ ರಾವ್ಕಾಲ ಬರುತ್ತೆ. ಆ ಸಮಯದಲ್ಲಿ ತಗೊಂಡು ಹೋದು ಒಳ್ಳೇದಲ್ಲ ಭಾವ. ಅಮೃತಗಳಿಗೆ ತಗೊಂಡು ಹೋದ್ರೆ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಸ್ವಲ್ಪ ಬೇಗ ಮುಗಿಸೋಣ ಭಾವ. ಅಣ್ಣ ಅಣ್ಣ ಕೃಷ್ಣಯ್ಯ, ಆದಿತ್ಯ, ನನಗೆ ತಲೆನೋವು ಬಂತು ಅಂದ್ರೆ ಸಂಕಟ ಪಡ್ತಾ ಇದ್ದೋ ನೀನು. ಈಗ ಜೀವನ ಪೂರ್ತಿ ನನಗೆ ನೋವು ಕೊಡಬೇಕು ಅಂತ ಹೇಗನಿಸ್ತೋ ನಿನಗೆ? ಸಮಯ ಮೀರ್ತಿದೆ ಕೃಷ್ಣನವ್ರೆ, ತಗೊಂಡೋಗ್ಬೋಣ, ನಡೀರಿ. ಸಮಾಧಾನ ಮಾಡ್ಕೊಳ್ಳಿ ಭಾವ. ಸ್ವಾಮಿ, ನೀವು ಶುರು ಮಾಡ್ಕೊಳ್ಳಿ. ಬಾರಪ್ಪ ಮಗು, ತಗೊಳಪ್ಪ.